ಹಾಯ್ ಮಾಸ್ಟರ್, ಎಲ್ಲರಿಗೂ ನವರಾತ್ರಿ ಹಬ್ಬದ 8ನೆಯ ದಿನದ ಬೆಳಗಿನ ಶುಭ ವಂದನೆಗಳು. ಪ್ರತಿನಿತ್ಯದಂತೆ ಇಂದು ನಾವು ಆ ನವರಾತ್ರಿಯ ಆ ನವಶಕ್ತಿಯ ನವದುರ್ಗೆಯರ ಅವತಾರದಲ್ಲಿ 8ನೆಯ ಅವತಾರ ಮಹಾಗೌರಿ. ಮಹಾಗೌರಿ ಎಂಬ ಹೆಸರು ಅತ್ಯಂತ ಪ್ರಕಾಶಮಾನವಾದ ಮತ್ತು ಸ್ವಚ್ಛವಾದ ಮೈಬಣ್ಣ ಹೊಂದಿದ ಹಾಗೂ ಚಂದ್ರನಂತೆ ಹೊಳಪು ಅಂತ ಅನುವಾದಿಸಲಾಗುತ್ತದೆ ಮಾಸ್ಟರ್ಸ್. ಹಾಗೆ ಈ ಮಹಾಗೌರಿಯನ್ನು ಸಾಮಾನ್ಯವಾಗಿ ನಾವು 4 ಕೈಗಳಿಂದ ಚಿತ್ರಿತವಾಗಿರುವ ಮಹಾತಾಯಿಯನ್ನು ನೋಡ್ತಾ ಇದ್ದೇವೆ. ಆ ಮಹಾಗೌರಿ ತನ್ನ ಕೈಗಳಲ್ಲಿ ಆ 4 ಕೈಗಳಲ್ಲಿ ತ್ರಿಶೂಲ, ಒಂದು ಕಡೆ ಡಮರು ಅಂದರೆ ತಂಬೂರಿ ಮತ್ತು ಅಭಯ ಮುದ್ರ ಅಂದರೆ ವರದ ಮುದ್ರೆ ಹಿಡಿದಿದ್ದಾಳೆ. ಹಾಗೆ ಆ ಮಹಾತಾಯಿ ಮಹಾಗೌರಿ ಎತ್ತಿನ ಮೇಲೆ ಸವಾರಿ ಮಾಡಿ ಬಂದಿದ್ದಾಳೆ. ಸಾಮಾನ್ಯವಾಗಿ ಈ ಮಹಾಗೌರಿ ತಾಯಿಯ ಒಂದು ಉಡುಪು ಬಿಳಿ ಬಟ್ಟೆಗಳನ್ನು ಧರಿಸಿರುತ್ತಾಳೆ. ಅಂದರೆ ಅದರ ಒಂದು ಸೂಚಕನೇ ನಮಗೆ ಗೊತ್ತಾಗುತ್ತೆ. ಬಿಳಿ ಬಟ್ಟೆ ಅಂದರೆ ಶಾಂತಿ ದೇವತೆ ಎಂದು ಅರ್ಥ ಆಗುತ್ತೆ ಅಲ್ವಾ? ಸೊ ಹಾಗೆ ಆ ಒಬ್ಬ ಮಹಾತಾಯಿಯ ಒಂದು ರೂಪುರೇಷೆ. ಹಾಗೆ ಈ ಮಹಾತಾಯಿಯ ಒಂದು ವಾಸಸ್ಥಾನ ಯಾವುದು ಹೇಳ್ರಿ? ಮಹಾಗೌರಿ ಅಂದರೆ ಕೈಲಾಸಗಿರಿ. ಹಾಗೆ ಇವಳ ಒಂದು ಆಯುಧ ತಿಳ್ಕೊಂಡ್ವಿ, ತ್ರಿಶೂಲ, ಡಮರ, ಅಭಯ ಮುದ್ರೆ ಮತ್ತು ವರದ ಮುದ್ರೆ ಎರಡೂ ಇದ್ದಾವೆ. ಮತ್ತು ಇವರ ಒಂದು ಬಾಳ ಸಂಗಾತಿ ಅಂದರೆ ಈ ಮಹಾಗೌರಿಯ ಬಾಳ ಸಂಗಾತಿ ಅಥವಾ ಸಂಗಾತಿ ಯಾರು? ನಮ್ಮ ಶಿವ. ಹಾಗೆ ಇವರ ಒಡ ಹುಟ್ಟಿದವರು ಯಾರು? ಹಾಗಾದರೆ ಈ ಮಹಾಗೌರಿಯ ಒಡ ಹುಟ್ಟಿದವರು ಗಂಗಾ ಮತ್ತು ವಿಷ್ಣು ಅಂತ. ಈ ಮಹಾತಾಯಿಯ ಅವತಾರದಲ್ಲಿ ಮಕ್ಕಳು ಯಾರು? ಕಾರ್ತಿಕೇಯ, ಗಣೇಶ, ಜ್ಯೋತಿ, ಅಶೋಕ, ಸುಂದರಿ ಅಂತ. ಇವಳ ವಾಹನ ಯಾವುದು? ಎತ್ತು ಆಗಿದೆ ಮಾಸ್ಟರ್ಸ್. ಹಾಗಾಗಿ ಈ ಮಹಾತಾಯಿಯನ್ನು ನವರಾತ್ರಿಯ ಈ ಒಂದು ದುರ್ಗಾ ಪೂಜೆ ಮತ್ತು ದುರ್ಗಾ ಅಷ್ಟಮಿಯಲ್ಲಿ ಈ ಮಹಾತಾಯಿಯನ್ನು ಪೂಜಿಸಲಾಗುತ್ತೆ, ಆರಾಧಿಸಲಾಗುತ್ತೆ, ಧ್ಯಾನಿಸಲಾಗುತ್ತದೆ. ಸೊ ಇಷ್ಟೆಲ್ಲ ಆದಮೇಲೆ ನಾವು ಈ ಮಹಾತಾಯಿಯ ಬಗ್ಗೆ ಸ್ವಲ್ಪ ಕತೆ ಹೇಗೆ ಪ್ರತಿನಿತ್ಯದಂತೆ ಇಂದು 8ನೆಯ ದಿನದಂದು 8ನೆಯ ಅವತಾರದಲ್ಲಿ ಬಂದಿರುವ ಶ್ರೀ ಪಾರ್ವತೀ ದೇವಿಯು ಮಹಾಗೌರಿ ಹೇಗೆ ಆದ್ಲು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಮಹಾಗೌರಿಯ ಮೂಲ ಏನು ಅಂತಂದರೆ ಶುಂಭ ನಿಶುಂಭ ಎಂಬ ರಾಕ್ಷಸರನ್ನು ಕನ್ಯೆ ಅಥವಾ ಅವಿವಾಹಿತ ರೂಪವಾದ ಪಾರ್ವತಿ ಮಾತ್ರ ಕೊಲ್ಲಬಹುದು ಅಂತ ಇತ್ತು. ಆದರೆ ಬ್ರಹ್ಮನ ಸಲಹೆಯಂತೆ ಶಿವನು ಯಾವ ಪಾರ್ವತಿಯನ್ನು ವಿನಾಕಾರಣ ಇದೇ ಕಾಳಿ ಕಾಳಿ ಅಂತ ಗೇಲಿ ಮಾಡ್ತಾ ಇದ್ರಂತೆ. ಸೊ ಅವಾಗೆ ಪಾರ್ವತಿ ಯಾಕಪ್ಪ ಇವರು ಹೀಗೆ ಮಾಡ್ತಾ ಇದ್ದಾರೆ ಅಂತ ತುಂಬ ರೋಮಾಂಚನಗೊಳ್ತಾಳಂತೆ. ಆಗ ಅವಳ ಏನು ಮಾಡಿದರು, ಈ ಥರ ಕಾಳಿ ಕಾಳಿ ಅಂತಂದಾಗ ಅವಳಿಗೆ ಇನ್ಸಲ್ಟ್ ಆದಂಗೆ ಆಗಿಬಿಟ್ಟು, ಸೊ ಆನಂತರ ಆ ಒಂದು ಚಿನ್ನದ ಮೈಬಣ್ಣ ಪಡೆಯೋಣ ಅಂತೇಳ್ಬಿಟ್ಟು ಆ ಒಂದು ಚಿನ್ನದ ಮೈಬಣ್ಣವನ್ನು ಪಡೆಯೋಕ್ಕೋಸ್ಕರ ಬ್ರಹ್ಮನನ್ನು ಕುರಿತು ಕಠಿಣವಾದ ತಪಸ್ಸು ಪ್ರಾರಂಭ ಮಾಡ್ತಾಳೆ. ಆಗ ದೇವಾನ ದೇವತೆಗಳು ಯಾರೇ ತಪಸ್ಸು ಮಾಡಿದರು, ರಾಕ್ಷಸರು ತಪಸ್ಸು ಮಾಡಿದರು, ಯಾರ ಪರವಾಗಿ ತಪಸ್ಸು ಮಾಡ್ತಾರೋ ಅವರು ಪ್ರತ್ಯಕ್ಷ ಆಗಲೇಬೇಕಾಗಿತ್ತು, ಆ ವರ ಕೊಡಲೇಬೇಕಾಗಿತ್ತು. ಬಟ್ ಅಂಥ ಒಂದು ಕಠೋರ ತಪಸ್ಸಿಗೆ ಅವರು ಖಂಡಿತವಾಗಿಯೂ ವರ ಕೊಡಬೇಕಾಗಿತ್ತು. ಆದರೆ ಬ್ರಹ್ಮ ವರ ನೀಡೋಕ್ಕೆ ಆಗ್ತಾ ಇಲ್ಲ. ಆ ಒಂದು ಅಸಮರ್ಥತೆಯನ್ನು ವಿವರಿಸ್ತಾರೆ. ಆಗ ಅವಳು ಆ ಶುಂಭ ನಿಶುಂಭ ಎಂಬ ರಾಕ್ಷಸನ ಕೊಲ್ಲುವಂತೆ ರಿಕ್ವೆಸ್ಟ್ ಮಾಡ್ಕೋತಾರೆ ಆ ಮಹಾತಾಯಿಗೆ. ಆಗ ಸರಿ ಅಂತೇಳ್ಬಿಟ್ಟು ಪಾರ್ವತಿ ದೇವಿ ಒಪ್ಪಿಕೊಂಡು ಹಿಮಾಲಯದ ಒಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡೋಣ ಅಂತ ಹೋಗ್ತಾಳೆ. ಆ ಪಾರ್ವತಿ ದೇವಿ ಗಂಗಾ ನದಿಯನ್ನು ಯಾವಾಗ ಪ್ರವೇಶ ಮಾಡ್ತಾಳೋ ಮತ್ತು ಅವಳು ಸ್ನಾನ ಮಾಡ್ತಾಳೋ ಆಗ ಇರ್ತಕ್ಕಂಥ ಶಿವನ ಏನು ಗೇಲಿ ಮಾಡ್ತಿದ್ರು ಕಾಳಿ ಕಾಳಿ ಅಂತ, ಆ ಕಪ್ಪು ಬಣ್ಣದ ಮಹಾಕಾಳಿಯ ಆ ರೂಪು ಎಲ್ಲ ಹೋಗಿಬಿಟ್ಟು ಸಂಪೂರ್ಣವಾಗಿ ಆ ಮಹಾತಾಯಿ ಕಪ್ಪು ಚರ್ಮ ಸಂಪೂರ್ಣ ಕ್ಲೀನ್ ಆಗಿಬಿಡುತ್ತೆ. ಆಗ ಅವಳು ಬಿಳಿ ವಸ್ತ್ರಗಳನ್ನು ಧರಿಸಿ ಸುಂದರವಾದ ಈ ಒಂದು ಚಿನ್ನದ ಮಹಿಳೆಯಾಗಿ ಹೊರಗಡೆ ಬರ್ತಾರೆ. ಆದ್ಯಕ್ಕೋಸ್ಕರ ಅಂದು ಅವಳು ಆ ತಾಯಿಗೆ ಮಹಾಗೌರಿ ಅಂತ ಎಂಬ ಉಪನಾಮ ಕೊಡ್ತಾರೆ. ಆ ಉಪನಾಮವನ್ನು ಈ ಮಹಾತಾಯಿ ಮಹಾಗೌರಿ ಅಂತ ಪಡಿತಾಳೆ. ಹಾಗೆ ಶುಂಭ ನಿಶುಂಭನ ನಾಶಕ್ಕಾಗಿ ಮತ್ತೆ ಇಲ್ಲಿ ಬರಬೇಕಲ್ವಾ, ಸೊ ಹಿಮಾಲಯದಲ್ಲಿ ಪ್ರಾರ್ಥಿಸಿದ ದೇವತೆಗಳ ಮುಂದೆ ಕಾಣಿಸ್ಕೊಂಡು ತನ್ನನ್ನು ಕಪ್ಪು ಕೌಶಿಕಿ ದುರ್ಗೆ ಎಂದು ಪ್ರತಿಬಿಂಬಿಸುತ್ತಾಳೆ. ಮತ್ತು ಶುಂಭ ನಿಶುಂಭರ ಎಂಬ ರಾಕ್ಷಸರಿಂದ ಅವರನ್ನು ಸೋಲಿಸಬೇಕಂತ ದೇವರುಗಳೇನು ಪ್ರಾರ್ಥಿಸ್ತಿದ್ರು ಆ ಎಲ್ಲ ದೇವರಗಳ ಪ್ರಾರ್ಥನೆಗೆ, ದೇವಾನುದೇವತೆಗಳ ಪ್ರಾರ್ಥನೆಗೆ ತಾನು ಸರಿ ಅಂತೇಳ್ಬಿಟ್ಟು ಪಾರ್ವತಿಯ ದೇವತೆಗಳ ಮೇಲಿನ ಕರುಣೆಯಿಂದ ಕಪ್ಪು ಬಣ್ಣಕ್ಕೆ ಮತ್ತೆ ಟರ್ನ್ ಆಗ್ತಾಳೆ. ಅಂದರೆ ಆ್ಯಸ್ ಇಟ್ ಈಸ್ ಏನು ಚಿನ್ನದ ಬಣ್ಣ ಇತ್ತು ಮತ್ತೆ ಕಪ್ಪು ಬಣ್ಣಕ್ಕೆ ತಿರುಗ್ತಾಳೆ.
ಸೊ ಅವಾಗೆ ಮತ್ತೆ ಕಾಳಿಕಾ ಅಂತ ಕರೆಯಲ್ಪಡ್ತಾಳೆ. ಅಂದರೆ ಅವಳು ಚಂಡಿಯಾಗಿ ನೋಡ್ರಿ, ಪಾರ್ವತಿ ದೇವಿ ಈ ನವರಾತ್ರಿಯಂದು ಒಂದೊಂದು ಅವತಾರಕ್ಕೂ ಒಂದೊಂದು ಈ ಒಂದು ಕಾರಣ ಇದ್ದೇ ಇದೆ. ಪತ್ರಿಜಿಯವರು, ನಮ್ಮ ಎಲ್ಲರ ಗುರುಗಳಾದ ಪತ್ರಿಜಿಯವರು ಸಹಿತ ಹಾಗೇ ಹೇಳೋದು, ನಮ್ಮ ಜೀವನದಲ್ಲಿ ಪ್ರತಿಯೊಂದಕ್ಕೂ ಕಾರ್ಯಕಾರಣ ಸಂಬಂಧ ಇದ್ದೇ ಇರುತ್ತದೆ. ಹಾಗಾಗಿ ಇಲ್ಲಿ ಏನು ಕಾಳಿಕಾ ಅಂತ, ಇವಳು ಮಹಾಗೌರಿ ಅಂತ, ಚಂದ್ರಘಂಟ ಅಂತ, ಸ್ಕಂದಮಾತೆ, ಇವೆಲ್ಲ ನಮ್ಮ ಜೀವನದಲ್ಲಿ ಬರುವ ಕ್ಯಾರೆಕ್ಟರ್ಗಳು ಮಾಸ್ಟರ್ಸ್. ಹಾಗಾಗಿ ಆ ಪತ್ರಿಜಿಯವರು ಯಾವಾಗಲೂ ಹೇಳೋದು, ಮೂರ್ತಿ ಇರುವುದು ಸ್ಫೂರ್ತಿಗಾಗಿ ಅಂತ. ನಾವು ನೋಡಿ ಸುಮ್ಮನೆ ಬರೋದಲ್ಲ, ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ. ಅದನ್ನು ನಮ್ಮ ಜೀವನದಲ್ಲಿ ನಾವು ಆ ಥರ ಒಂದು ಕ್ಯಾರೆಕ್ಟರ್, ಆ ಒಂಥರ ಮನಸ್ತತ್ವ ಇದ್ದೇ ಇರುತ್ತೆ. ಕ್ಯಾರೆಕ್ಟರ್ ಮೀನ್ಸ್ ಮನಸ್ತತ್ವ. ಸೊ ಆ ಮನಸ್ತತ್ವ ನಮ್ಮ ಜೀವನದಲ್ಲಿ ಹೇಗೆ ನಾವು ಅದನ್ನು ಆಯಾ ಸ್ಥಿತಿಗೆ, ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಅದನ್ನು ರೂಪುರೇಷೆ ಕೊಡಬೇಕು ಅಂತ ನಾವು ತಿಳ್ಕೋಬೇಕು. ಹಾಗಾಗಿ ಅದಕ್ಕಾಗಿ ಈ ನವರಾತ್ರಿಯ ನವದುರ್ಗಿಯರ ಒಂದೊಂದು ಅವತಾರ. ಹಾಗಾಗಿ ಇವಳು ಕಾಳಿಕಾ ಅಂತ, ಮತ್ತೆ ಚಿನ್ನದ ರೂಪ ಹೋಗಿ ಕಾಳಿಯಾಗಿ ಕಾಳಿಕಾ ಅಂತ ಕರೆಯಲ್ಪಡ್ತಾಳೆ. ಆಗ ಅವಳು ಚಂಡಿಯಾಗಿ, ನೆಕ್ಸ್ಟ್ ಅದೇ ಇದರೊಳಗೆ ಚಂದ್ರಘಂಟ ಅಂತ ನಾವೇನು ಮೊದಲು ತಾಯಿ ಬಗ್ಗೆ ತಿಳ್ಕೊಂಡ್ವೋ, ಚಂಡಿಯಾಗಿ ರೂಪಾಂತರಗೊಳ್ತಾಳೆ. ಹಾಗೆ ಮತ್ತು ರಾಕ್ಷಸ ಧೂಮ್ರಾಲೋಚನನ್ನ ಆ ಒಂದು ಚಂದ್ರಘಂಟ ರೂಪ ತಗೊಂಡು ಧೂಮ್ರಾಲೋಚನನ್ನ ಕೊಲ್ತಾಳೆ. ಚಂಡಿಯ 3ನೇ ಕಣ್ಣಿನಿಂದ ಹೊರಬಂದ ಚಾಮುಂಡಿ ದೇವಿಯ ಚಂಡ ಮತ್ತು ಮುಂಡನನ್ನು ಕೊಲ್ತಾಳೆ. ಅದಕ್ಕೆ ನೋಡ್ರಿ ಚಾಮುಂಡಿ ಅಂತ ಕರಿತೀವಿ ನಾವು ಅಲ್ವಾ. ಚಾಮುಂಡಿ ಅಂದರೆ ಚಂಡ ಮತ್ತು ಮುಂಡ ಎಂಬ ರಾಕ್ಷಸನ ಕೊಂದದಕ್ಕೆ ಚಾಮುಂಡಿ ದೇವಿ ಅಂತ ಪ್ರಸಿದ್ಧಳಾದ್ಲು. ಹಾಗೆ ಆ ಚಂಡಿ ನಂತರ ಏನು ಮಾಡ್ತಾಳೆ, ರಕ್ತ ಬೀಜ ಮತ್ತು ಅವನ ತದ್ರೂಪಗಳನ್ನೆಲ್ಲ ಕೊಂದು ಆ ರಕ್ತವನ್ನು ಕುಡಿತಾಳೆ. ನಿನ್ನೆ ನಾವು ತಿಳ್ಕೊಂಡಿದ್ದೀವಲ್ವಾ ಮಾಸ್ಟರ್. ಸೊ ಆ ರಕ್ತ ತನ್ನಷ್ಟಕ್ಕೆ ತಾನೇ ಮತ್ತೆ ಎಲ್ಲಿ ಈ ರಾಕ್ಷಸರು ಹುಡ್ತಾರೆ ಅಂತೇಳಿ ಆ ರಕ್ತ ಎಲ್ಲ ತಾನೇ ಕುಡಿತಾಳೆ. ಆಗ ಪಾರ್ವತಿ ಮತ್ತೆ ಕೌಶಿಕಿಯಾಗಿ ತಿರುಗಿ ಶುಂಭ ನಿಶುಂಭರನ್ನು ಕೊಲ್ತಾಳೆ. ಮತ್ತು ಮಹಾಗೌರಿಯಾಗಿ ಯಾವಾಗ ಆ ಒಂದು ರೌದ್ರ ರೂಪ ತಾಳಿ ಆ ರಾಕ್ಷಸರ ಸಂಹಾರ ಮಾಡಿದ್ಲು, ಮತ್ತೆ ಯಥಾಸ್ಥಿತಿಯಾಗಿ ಮಹಾಗೌರಿಯಾಗಿ ರೂಪಾಂತರಗೊಳ್ತಾಳೆ. ಈ ರೀತಿ ಪಾರ್ವತಿಯ ಶುಂಭ ಮತ್ತು ನಿಶುಂಭನನ್ನು ಕೊಲ್ತಾಳೆ ಅಂತ ಪುರಾಣಗಳಲ್ಲೂ ಮತ್ತು ಹಿಂದೂ ಧರ್ಮದ ಪ್ರಕಾರ ಉಲ್ಲೇಖನವಿದೆ ಮಾಸ್ಟರ್ಸ್. ಈಕೆಗೆ ಈ ಮಹಾಪುರಾಣ ಹೇಳಿದ್ವಲ್ಲ, ಶಿವಪುರಾಣ ಅಂತ ಬರುತ್ತಲ್ವ, ಆ ಶಿವಪುರಾಣದಲ್ಲಿ ಮಹಾಗೌರಿ ಜೊತೆಗೆ ಮಹಾ ಸರಸ್ವತಿ, ಅಂಬಿಕಾ ಮತ್ತು ದೇವಿ ಹೀಗೆ ಎಲ್ಲ ಬಿರುದುಗಳನ್ನು ಹೊಂದಿದ್ದಾಳೆ. ಈ ತಾಯಿ ಗೌರಿ ದೇವಿಯು ಶಕ್ತಿ ಅಥವಾ ಮಾತೃದೇವತೆ ಆಗಿದ್ದಾಳೆ. ಅಂದರೆ ನೋಡ್ರಿ, ಎಲ್ಲ ದೇವತೆಗಳಲ್ಲೂ ಶಕ್ತಿ ಇರುತ್ತೆ. ಪ್ರತ್ಯೇಕವಾಗಿ ಈ ನವದುರ್ಗೆಯರಲ್ಲೂ ಸಹಿತ ಪ್ರತಿನಿತ್ಯಲೂ ನಾವು ಆ ಶಕ್ತಿಯ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಆ ಒಂದು ಶಕ್ತಿ ಈ ಮಹಾಗೌರಿಯೂ ಹೊಂದಿದ್ದಾಳೆ ಮತ್ತು ಮಾತೃದೇವತೆಯಾಗಿದ್ದಾಳೆ. ದುರ್ಗಾ, ಪಾರ್ವತಿ, ಕಾಳಿ ಮತ್ತು ಇತರ ಸಾಕಷ್ಟು ರೂಪಗಳಲ್ಲಿ ಈ ಮಹಾತಾಯಿ ಕಾಣಿಸ್ಕೊಳ್ತಾ ಇರ್ತಾಳೆ. ಅವಳು ಮಂಗಳಕರ ಮತ್ತು ಅದ್ಭುತ ಮತ್ತು ಕೆಟ್ಟ ಕಾರ್ಯಗಳನ್ನು ಮಾಡುವವರನ್ನು ಶಿಕ್ಷಿಸುವ ಮೂಲಕ ಒಳ್ಳೆಯ ಜನರನ್ನು ರಕ್ಷಿಸುವುದು ಈ ತಾಯಿಯ ಮಹಾ ಜವಾಬ್ದಾರಿಯಾಗಿದೆ. ಹಾಗಾಗಿ ತಾಯಿ ಗೌರಿ ಆಧ್ಯಾತ್ಮಿಕ ಅನ್ವೇಷಕರಿಗೆ ಜ್ಞಾನೋದಯವನ್ನು ನೀಡುವ ಮಹಾತಾಯಿ ಈ ಮಹಾಗೌರಿಯಾಗಿದ್ದಾಳೆ. ಹಾಗೆ ಮೋಕ್ಷವನ್ನು ನೀಡುವುದರ ಜೊತೆಗೆ ಮತ್ತೆ ಪುನರ್ಜನ್ಮದ ಭಯವನ್ನು ಸಹಿತ ಈ ಮಹಾತಾಯಿ ಹೋಗಲಾಡಿಸ್ತಾಳೆ ಮಾಸ್ಟರ್ಸ್. ಅಂದರೆ ಆಧ್ಯಾತ್ಮಿಕ ಅನ್ವೇಷಕರು ಪ್ರಪಂಚದಲ್ಲಿ ಎಲ್ಲರೂ ಈ ಭೌತಿಕ ಜೀವನದಲ್ಲೇ ಕುಂದು ಹೋಗಿಬಿಟ್ಟಿದ್ದಾರೆ. ಬಟ್ ಆಧ್ಯಾತ್ಮಿಕ ಜೀವನದಲ್ಲಿ ಆಧ್ಯಾತ್ಮಿಕ ಒಂದು ಜ್ಞಾನವನ್ನು ಯಾವಾಗ ನಾವು ತೆಗೆದುಕೊಳ್ತೇವೋ ಈ ಭೌತಿಕ ಜೀವನ ಬಹಳ ಸುಲಭ ಆಗುತ್ತೆ ಮಾಸ್ಟರ್ಸ್. ಆ ಒಂದು ವಿಷಯ ನಾವು ಯಾವಾಗಲೂ ತಿಳ್ಕೊಳ್ಳೇಬೇಕು. ಅದನ್ನು ಆದಷ್ಟು ಬೇಗ ಯಾರು ನಾವು ತಿಳ್ಕೊಳ್ತೀವೋ, ಆಚರಣೆ ಮಾಡ್ತೀವೋ, ಈ ಭೌತಿಕ ಜೀವನದಲ್ಲಿ ಅದ್ಭುತವಾಗಿ ನಾವು ಜೀವಿಸ್ಬೋದು. ಹಾಗಾಗಿ ಅಂತಹ ಒಂದು ಜೀವನ ನಮ್ಮದಾಗಬೇಕಾದರೆ ಈ ನವರಾತ್ರಿಯಲ್ಲಿ ಈ ಮಹಾಗೌರಿಯನ್ನು ಕುರಿತು ಸ್ಮರಿಸಿ ಸಂಕಲ್ಪಿಸಿಕೊಂಡು ನಾವು ಇಡೀ ರಾತ್ರಿಯೆಲ್ಲ ಧ್ಯಾನಾಸಕ್ತರಾದಾಗ ಖಂಡಿತವಾಗಿಯೂ ಆ ಆಧ್ಯಾತ್ಮಿಕ ಅನ್ವೇಷಕರಿಗೆ ಈ ತಾಯಿ ಜ್ಞಾನೋದಯವನ್ನು ನೀಡುತ್ತಾಳೆ. ಎನ್ಲೈಟನ್ಮೆಂಟ್ ಒಂದು ಸ್ಥಿತಿಯಲ್ಲಿ ನಮ್ಮನ್ನು ತರುತ್ತಾಳೆ ಆಗುವಂತೆ. ಹಾಗೆ ಮತ್ತು ಮೋಕ್ಷ ಸಹಿತ. ಮೋಕ್ಷ ಅಂದರೆ ಏನು? ಮೋಕ್ಷ ಅಂದರೆ ನಾವು ಈ ಭೌತಿಕ ಜೀವನದಲ್ಲಿ ಜೀವಿಸುವ ಪ್ರತಿಯೊಂದು ಕ್ಷಣವೂ ಆನಂದವಾಗಿರುವುದೇ ನಿಜವಾದ ಮೋಕ್ಷ. ಅಂತಹ ಸ್ಥಿತಿಯನ್ನು ಸಹಿತ ಈ ತಾಯಿಯು ದಯಪಾಲಿಸುತ್ತಾಳೆ. ಹಾಗೆ ಇದರ ಮೂಲಕ ಏನಾಗುತ್ತೆ, ಪುನರ್ಜನ್ಮದ ಭಯವನ್ನು ಸಹಿತ ಹೋಗಲಾಡಿಸ್ತಾಳೆ ಅಂತ ಹೇಳ್ತಾರೆ. ಅಂದರೆ ಹಿಂದಿನ ಜನ್ಮದ ಭಯ ಏನಿರುತ್ತೆ ಕೆಲವರಿಗೆ, ಅದು ಸಹಿತ ಈ ತಾಯಿಯನ್ನು ಧ್ಯಾನಿಸುವುದರಿಂದ ನಮಗೆ ಆ ಭಯ ಸಹಿತ
ಹೋಗಲಾಡಿಸುತ್ತಾಳೆ ಅಂತ ಪ್ರತೀಕವಿದೆ ಮಾಸ್ಟರ್ಸ್. ಹಾಗಾಗಿ ಇಂಥ ಮಹಾಗೌರಿ ನೋಡ್ರಿ, ನಾವು ನಿನ್ನೆ ಕಾಳಿಕ ಅಂತ ನಾವು ಉಚ್ಚಾರಣೆ ಮಾಡಿದಾಗ ಅಲ್ಲಿ ಭಯಂಕರವಾದ ರೂಪು ಆಟೋಮೆಟಿಕ್ಕಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ವಾ. ಅದೇ ಮಹಾಗೌರಿ ಅಂದಾಗ ನೋಡ್ರಿ ಎಷ್ಟು ಪ್ರಶಾಂತತೆ ಅನಿಸುತ್ತೆ ಅಲ್ವಾ. ಹಾಗೆ ನಮ್ಮ ಜೀವನದಲ್ಲೂ ಸಹಿತ ಆಯಾ ಸ್ಥಿತಿಗೆ ಸಂದರ್ಭಕ್ಕನುಸಾರವಾಗಿ ನಾವು ಒಂದೊಂದು ಸಾರಿ ಮಹಾಕಾಳಿ ಆಗ್ತೀವಿ, ಮಹಾಗೌರಿ ಆಗ್ತೀವಿ, ನಮ್ಮ ಮನಸ್ಸಿನ ಸ್ಥಿತಿಗಳು ಮಾಸ್ಟರ್ಸ್. ಹಾಗಾಗಿ ಅವೆಲ್ಲವನ್ನು ನಾವು ಬ್ಯಾಲೆನ್ಸ್ ಆಗಿ ತೆಗೆದುಕೊಂಡು ಹೋಗಲಿಕ್ಕಾಗಿಯೇ ಈ ನವರಾತ್ರಿಯ ನವದುರ್ಗೆಯರ ನವ ಸಂಕೇತಗಳಿಂದ ನಮಗೆ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇಂದು ನಾವು ಯಥಾರೀತಿಯಂತೆ ಪ್ರತಿನಿತ್ಯದಂತೆ ಇಡೀ ರಾತ್ರಿಯೆಲ್ಲ ಈ ಶಾಂತವಾದ ಆ ಮಹಾಗೌರಿಯ ಮೂರ್ತಿಯನ್ನು ಕಣ್ಣಾರೆ ನೋಡಿಬಿಟ್ಟು ಕಣ್ಮುಚ್ಚಿಕೊಂಡು ನಾವು ಸಂಕಲ್ಪಿಸಿ ಸ್ಮರಿಸುತ್ತಾ ಧ್ಯಾನಾಸಕ್ತರಾಗೋಣ ಮಾಸ್ಟರ್ಸ್. ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.